ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 48ನೇ ಎಪಿಸೋಡ್ ಅಲ್ಲಿ ಏನಾಯ್ತು? ಈ ಎಪಿಸೋಡ್ ಅಲ್ಲಿ ತುಂಬಾ ಎಂಟರ್ಟೈನ್ಮೆಂಟ್ ಇತ್ತು, ಕಾಮಿಡಿ ಇತ್ತು, ಡ್ಯಾನ್ಸ್ ಇತ್ತು, ಎಮೋಷನ್ ಇತ್ತು, ಅಗ್ರೆಸಿವ್ ಕೂಡ ಇತ್ತು. ಯಾರಾದ್ರೂ ಅಗ್ರೆಸಿವ್ ಆಗಲ್ಲ ಅನ್ಕೊಂಡಿದ್ವು, ಇನ್ನೋಸೆನ್ಸ್ ಅಂತ ಅನ್ಕೊಂಡಿದ್ದು ಧನರಾಜ್ ಅವರು, ಅವರೇ ಅಗ್ರೆಸಿವ್ ಆದ್ರು. ಅದಾದ್ಮೇಲೆ ಡ್ಯಾನ್ಸ್ ಆಡಕ್ಕೆ ಬರಲ್ಲ ಅಂತ ಅನ್ಕೊಂಡಿದ್ವು, ಅವರೆಲ್ಲ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ಅದು ಎಸ್ಪೆಷಲಿ ಸುರೇಶ್ ಅವರು ತುಂಬಾ ಇಷ್ಟ ಆಯ್ತು. ಆ ವ್ಯಕ್ತಿ ಫಿಲಂ ಇಂಡಸ್ಟ್ರಿ ಅಲ್ಲ, ಆದ್ರೆ ಆ ಡ್ಯಾನ್ಸ್ ಆಡಿರೋ ರೀತಿ ಆಗ್ಲಿ, ಆ ಎಕ್ಸ್ಪ್ರೆಷನ್ ಆಗ್ಲಿ, ಆ ಒಂದು ಕಾಲ್ ನೋವಿದ್ರು ಅದು ಮೇಂಟೈನ್ ಮಾಡ್ಕೊಂಡು ಆಡಿದ್ರು ನೋಡಿ, ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ಆಮೇಲೆ ಕ್ಯಾಪ್ಟನ್ಸಿ ಟಾಸ್ಕ್ ಅಂತ ಬಂದಾಗ ತುಂಬಾನೇ ಇದು ಕನ್ವಿನ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಏನಕ್ಕಂದ್ರೆ ಅಲ್ಲಿ ತ್ರಿವಿಕ್ರಮ್ ಅವರು ಬಿಟ್ಕೊಡ್ತಾರೆ, ಇಲ್ಲ ಈ ಕಡೆ ಹನುಮಂತ್ ಅವರು ಬಿಟ್ಕೊಡ್ತಾರೆ ಟಾಸ್ಕ್ ಆಡಕ್ಕೆ, ಅವ್ರು ಕ್ಯಾಪ್ಟನ್ ಆಗ್ಲಿ ಅಂತ ಹೇಳಿ. ಓವರ್ ಆಗಿ ಡ್ಯಾನ್ಸ್ಗಳು ಟಾಸ್ಕ್ಗಳು ಎಲ್ಲ ನೋಡಿದಾಗ ಯಾರ ವಾದ ಸರಿ ಇತ್ತು, ಯಾರ ವಾದ ತಪ್ಪಿತ್ತು, ಯಾರೆಲ್ಲ ಏನೆಲ್ಲ ಮಾತಾಡಿದ್ರು. ಮಂಜಣ್ಣ ಏನ್ ಮಾಡ್ದ? ಮಂಜಣ್ಣ ಎಪಿಸೋಡ್ಗೆ ಇರ್ಲೇಬೇಕು, ಮಂಜಣ್ಣ ಇಲ್ಲ ಅಂದ್ರೆ ಬಿಗ್ ಬಾಸ್ ಸಪ್ಪೆ ಆಗುತ್ತೆ ಅನ್ನೋ ಲೆವೆಲ್ಗೆ ಬರ್ತಾ ಇದೆ ದಿನನೇ. ಮತ್ತೆ ಎಪಿಸೋಡ್ ಬಗ್ಗೆ ಮಾತಾಡೋಣ. ಚಾನಲ್ ಯಾರನ್ನ ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ದೇನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಟೋಟಲ್ ಆಗಿ ಎಪಿಸೋಡ್ ಶುರುವಾಗದೇನೆ ಡ್ಯಾನ್ಸ್ ಶೋ ಶುರುವಾಗುತ್ತೆ. ಮೊದಲನೇದಾಗಿ ಈ ಡ್ಯಾನ್ಸ್ ಶೋಗೆ ಮತ್ತೆ ಇವರು ಮೋಕ್ಷತಾ ಮತ್ತು ಧನರಾಜ್ ಅವರು ಬರ್ತಾರೆ. ಆ ಮೋಕ್ಷತಾ ಧನರಾಜ್ ಅವರು ಬಂದ್ಮೇಲೆ ತುಂಬಾನೇ ಚೆನ್ನಾಗಿ ಮಾಡ್ತಾರೆ ಧನರಾಜ್ಗಳು. ಏನಕ್ಕಂದ್ರೆ ಫೀಮೇಲ್ ಗೆಟಪ್ ಹಾಕೊಂಡು ಆ ಸಾಂಗ್ ಅಲ್ಲಿ ತುಂಬಾನೇ ಚೆನ್ನಾಗಿ ಮಾಡ್ತಾರೆ. ಅಷ್ಟಲ್ಲ ಅಂತ ಅನ್ಕೊಂಡ್ರು ಪರವಾಗಿಲ್ಲ ಅನಿಸ್ತು. ಅದಾದ್ಮೇಲೆ ಬರ್ತಾರೆ ನಮ್ಮ ಹಳ್ಳಿ ಹೈದ ಉತ್ತರ ಕರ್ನಾಟಕದ ಅವರು, ನಮ್ಮ ಗೌತಮಿ ಅವರು ಮತ್ತೆ ಹನುಮಂತ್ ಅವರು ಬರ್ತಾರೆ. ಅವರು ಯಾಕಂದ್ರೆ ಎಲ್ಲರೂ ಸ್ವಲ್ಪ ಸಾಂಗ್ ಮಾಡಿದ್ರು, ಬಟ್ ಅವ್ರ ಸಾಂಗ್ ಮಾತ್ರ ಲೆಂತ್ ಒಂದು ಡ್ಯೂರೇಷನ್ ತುಂಬಾನೇ ಜಾಸ್ತಿ ಇತ್ತು, ಇನ್ಕ್ಲೂಡಿಂಗ್ ಚೆನ್ನಾಗೂ ಇತ್ತು, ಚೆನ್ನಾಗಿ ಮಾಡಿದ್ರು, ಆ ರೀತಿಯಾಗಿತ್ತು ಆ ಡ್ಯೂರೇಷನ್. ಅದಾದ್ಮೇಲೆ ಬರ್ತಾರೆ ನಮ್ಮ ಗೌತಮಿ ಅವರು. ಅದಾದ್ಮೇಲೆ ಇವ್ರು ತ್ರಿವಿಕ್ರಮ ಭವ್ಯ ಬರ್ತಾರೆ. ಅವರು ಸಾಂಗ್ ಅಂದ್ರೆ ಡ್ಯಾನ್ಸ್ ಇಲ್ಲ ಅಂದ್ರೂ ಒಂದ್ ಒಳ್ಳೆ ರೊಮ್ಯಾಂಟಿಕ್ ಮೂಡ್ ಅಲ್ಲಿ ಸಾಂಗ್ ಇತ್ತು, ತುಂಬಾ ಚೆನ್ನಾಗಿ ಕೂಡಿ ಬಂದಿತ್ತು. ಅದಾದ್ಮೇಲೆ ಗೋಲ್ಡ್ ಸುರೇಶ್ ಮತ್ತೆ ಇವ್ರು ಬರ್ತಾರೆ, ನಮ್ಮ ಅನುಷಾ ಅವರು ಕೂಡ ತುಂಬಾನೇ ಚೆನ್ನಾಗಿ ಮಾಡಿದ್ರು. ಇಲ್ಲಿ ಅನುಷಾ ಅವರೇ ಫುಲ್ ಕ್ಯಾರಿ ಮಾಡಿದ್ರು, ಡ್ಯಾನ್ಸ್ ಆಡಕ್ ಬರಲ್ಲ ಅಂದ್ರೆ ಗೋಲ್ಡ್ ಸುರೇಶ್ ಹಾಕೊಂಡು ಚೆನ್ನಾಗೇ ಮಾಡಿದ್ರು. ನನಗಂತೂ ತುಂಬಾ ಇಷ್ಟ ಆಯ್ತು ಅವ್ರ ಪರ್ಫಾರ್ಮೆನ್ಸ್ ಅಲ್ಲಿ. ನಂಗೆ ಇಷ್ಟ ಆಗಿದ್ದು ಅವ್ರದೇ ಅಂತ ಹೇಳ್ಬೋದು ಖಂಡಿತವಾಗ್ಲು. ಇನ್ನ ಒಬ್ಬೊಬ್ಬರೇ ಆ ಪರ್ಫಾರ್ಮೆನ್ಸ್ ಮಾಡ್ತಾರೆ. ನಿಮ್ಗೆ ಯಾರ ಪರ್ಫಾರ್ಮೆನ್ಸ್ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ. ಓವರ್ ಆಲ್ ಆಗಿ 6 ಜೋಡಿ ಪರ್ಫಾರ್ಮೆನ್ಸ್ ತಗೊಂಡಾಗ ಆ 6 ಜೋಡಿಲಿ ಮೊದಲನೇ ಸ್ಥಾನ ನಮ್ಮ ಹನುಮಂತ್ ಮತ್ತೆ ಗೌತಮಿಯರಿಗೆ ಸಿಗುತ್ತೆ. ಸೆಕೆಂಡ್ ಪ್ರೈಸ್ ಬಂದ್ಬಿಟ್ಟು ನಮ್ಮ ಇವ್ರಿಗೆ ಸಿಗುತ್ತೆ, ಯಾರಿಗೆ? ನಮ್ಮ ಚೈತ್ರ ಮತ್ತು ಶಿಶಿರ್ ಅವ್ರು ಸಿಗುತ್ತೆ. ತುಂಬಾ ನಿನ್ನೆ ಎಮೋಷನ್ ಆಗಿತ್ತು, ಅಷ್ಟು ಚೆನ್ನಾಗಿತ್ತು ಅದು. ಅದಾದ್ಮೇಲೆ ಥರ್ಡ್ ಪ್ರೈಸ್ ಬಂದ್ಬಿಟ್ಟು ಇವ್ರಿಗೆ ಸಿಗುತ್ತೆ, ಧನರಾಜ್ ಮತ್ತು ಮೋಕ್ಷತ್ ಅವರಿಗೆ. 4ನೇ ಜೋಡಿ ಬಂದ್ಬಿಟ್ಟು ಇವ್ರ ಬಸ್ ಸಿಗುತ್ತೆ, ಯಾರಿಗೆ? ನಮ್ಮ ಗೋಲ್ಡ್ ಸುರೇಶ್ ಅವರಿಗೆ ಮತ್ತೆ ಅನುಷ್ ಅವರಿಗೆ ಸಿಗುತ್ತೆ. 5, 6 ಬಂದಾಗ ಕೊನೆಯಾಗಿ ಸಿಗುತ್ತೆ ನಮ್ಮ ಧರ್ಮ ಅವರಿಗೆ. ಈ ರೀತಿಯಾಗಿತ್ತು ಎಪಿಸೋಡ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಬಂದಾಗ. ಓವರ್ ಆಲ್ ಆಗಿ ಡ್ಯಾನ್ಸ್ ಎಂಟರ್ಟೈನ್ಮೆಂಟ್ ಇತ್ತು. ಬಿಗ್ ಬಾಸ್ ಅವ್ರು ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿದಾರೆ ಅನ್ಸುತ್ತೆ. ಯಾಕಂದ್ರೆ ತುಂಬಾ ಜನ ತುಂಬಾ ಆರ್ಗ್ಯುಮೆಂಟು, ಅದು ಇದು ಎಲ್ಲ ಆಗ್ತಾ ಇತ್ತು. ಬಟ್ ಆ ಟೈಮಲ್ಲಿ ಇವರೆಲ್ಲ ಒಂದು ಇದು ಮಾಡಿ ಎಂಟರ್ಟೈನ್ಮೆಂಟ್ ಇಲ್ಲ ಅನ್ನೋ ಟೈಮಲ್ಲಿ ಎಂಟರ್ಟೈನ್ಮೆಂಟ್ ತಗೊಂಡ್ಬಂದಿದ್ರು, ತುಂಬಾನೇ ಚೆನ್ನಾಗಿತ್ತು. ಅದು ಮುಗಿದ ಮೇಲೆ ತುಂಬಾ ಎಮೋಷನ್ ಆಗ್ತಾರೆ ಗೌತಮಿ ಅವರು. ಏನಕ್ಕಂದ್ರೆ ಹನುಮಂತ್ ಅವರ ವ್ಯಕ್ತಿತ್ವ ನಾನು ಅರ್ಥ ಮಾಡ್ಕೊಂಡಿಲ್ಲ. ತ್ರಿವಿಕ್ರಮನ ಚಾಯ್ಸ್ ಮಾಡುವಾಗಾದ್ರೆ ಪ್ರತಿ ಸಲ ಎಡುತ್ತೀನಿ ನಾನು. ಏನಕ್ಕಂದ್ರೆ ಇಂಥ ಒಳ್ಳೆ ವ್ಯಕ್ತಿನ ನಾನು ಕನ್ಸಿಡರ್ ಮಾಡ್ದೇನೆ ಬೇರೆಯವ್ರು ಬೇಕಂತೇಳಿ ತಗೊಂಡಾಗ ತುಂಬಾನೇ ತಪ್ಪು ಮಾಡ್ದೆ ಅನ್ಸುತ್ತೆ. ನನ್ನ ಅಕ್ಕನಾಗಿ ರಿಸೀವ್ ಮಾಡ್ತೀಯ ಅಂತ ಹನುಮಂತ ಕೇಳಿದಾಗ ಅವರು ಎಕ್ಸಾಕ್ಟ್ ಒಪ್ಕೊಂತಾರೆ. ಹನುಮಂತ್ ಇಸ್ ಎಮೋಷನ್ ಅನ್ಸುತ್ತೆ ಗುರು, ತುಂಬಾ ಒಳ್ಳೆ ವ್ಯಕ್ತಿ ಅನ್ಸುತ್ತೆ. ಯಾಕಂದ್ರೆ ಬೇರೆಯವ್ರ ಬಗ್ಗೆ ಕೆಟ್ಟದಾಗ ಆಲೋಚನೆ ಮಾಡೋ ಮನ್ಸಿಲ್ಲ. ಆ ಮನಸ್ಸು ಬಿಗ್ ಬಾಸ್ ಅಲ್ಲಿ ಇದ್ರೂ ತುಂಬಾ ಚೆನ್ನಾಗಿರುತ್ತೆ ಅನಿಸ್ತು. ಟೋಟಲ್ ಆಗಿ ಈ ರೀತಿ ಒಂದು ಕನ್ವರ್ಸೇಷನ್ ಆಗುತ್ತೆ, ಒಪ್ಕೊಂತಾರೆ. ಅದಾದ್ಮೇಲೆ ಟಾಸ್ಕ್ ಆದ್ಮೇಲೆ ಕ್ಯಾಪ್ಟನ್ ಟಾಸ್ಕ್ ಬರುತ್ತೆ. ಆ ಕ್ಯಾಪ್ಟನ್ ಟಾಸ್ಕ್ ಅಲ್ಲೇನೆ ತುಂಬಾನೇ ಒಂದು ರಿಗ್ರೆಟ್ ಆದ್ರೆ ತುಂಬಾ ಚೆನ್ನಾಗಿ ಆಡ್ತಾರೆ. ಬಟ್ ಏನಂದ್ರೆ ಗೌತಮಿ ಸ್ವಲ್ಪ ಹೈಟ್ ಇರೋದ್ರಿಂದ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ ಅನ್ಸುತ್ತೆ. ಆ ಹೈಟ್ ಇರೋದ್ರಿಂದಾನೇ ಕಡಿಮೆ ಇದು ಟಾಸ್ಕ್ ಅಲ್ಲಿ ಆಡಕ್ಕಾಗಲ್ಲ. ಬಟ್ ಭವ್ಯ ಅವರು ಎಕ್ಸಲೆಂಟ್ ಆಗಿ ಗೇಮ್ ಆಡಿಸ್ತಾರೆ. ತ್ರಿವಿಕ್ರಮ್ ಅವರು ಆಡಿಲ್ಲ, ಎಕ್ಸಲೆಂಟ್ ಆಗಿ ಗೇಮ್ ಆಡಿಸ್ತಾರೆ. ಬಟ್ ಅವರು ಮೂವ್ಮೆಂಟ್ ಅವರು ಒಂದು ಟೆಕ್ನಿಕ್, ಅವ್ರ ಮೂವ್ಮೆಂಟ್ ಇಂದ್ರೇನೆ ಭವ್ಯ ಕೂಡ ಕ್ಯಾಪ್ಟನ್ ಆಗ್ತಾರೆ. 8ನೇ ಓವರ್ ಕ್ಯಾಪ್ಟನ್, ಆಲ್ಸೋ ಮೈ ಫೇವರೇಟ್ ಕಂಟೆಸ್ಟೆಂಟ್. ಅದಾದ್ಮೇಲೆ ಕ್ಯಾಪ್ಟನ್ ಆದ್ಮೇಲೆ ಇದು ಕಳಪೆ ಉತ್ತಮ ಅಂತ ಬರುತ್ತೆ. ಇಲ್ಲಿ ಕಳಪೆ ಉತ್ತಮ ಅಂತ ಬಂದಾಗ ನಾನು ಮೊದಲೇ ಇದಕ್ಕಿಂತ ಮುಂಚೆ ಒಂದು ವಿಡಿಯೋ ಮಾಡಿದ್ದೀನಿ. ಎಲ್ಲರೂ ಟಾರ್ಗೆಟ್ ಆಗ್ತಾರೆ ಗುರು. ಅಲ್ಲಿ ಟಾರ್ಗೆಟ್ ಆದಾಗ ಏನಾಗುತ್ತೆ ಅಂದ್ರೆ ಪ್ರತಿಯೊಬ್ಬರನ್ನ ಅವ್ರನ್ನೇ ಚೂಸ್ ಮಾಡ್ತಾರೆ. ಹಾಗೆ ಕಾಣಿಸಿಲ್ಲ, ಅದು ಮಾಡಿಲ್ಲ, ಇದು ಮಾಡಿಲ್ಲ. ಅಲ್ಲಿ ಎಲ್ಲರೂ ಆಲ್ಮೋಸ್ಟ್ ಅಲ್ಲಿ ಇರೋದು ಅದನ್ನೇ. ಎಲ್ಲರೂ ಜೋಡಿ ಟಾಸ್ಕ್ ಇರುತ್ತೆ, ಆ ಜೋಡಿ ಟಾಸ್ಕ್ ಇಂದ ತಗೊಂಡ್ಬಂದು ಚೆನ್ನಾಗಿ ಆಡೋದ್ರೆ ನೀನ್ ಎಲ್ಲಿಂದ ಆಡ್ತೀರಾ, ಏನ್ ಮಾತಾಡ್ತೀರಾ? ಕಂಪಲ್ಸರಿ ಅದನ್ನೇ ಅನ್ಸುತ್ತೆ. ಉತ್ತಮ ಅಂತ ಬಂದ್ಬಿಟ್ಟು ಗೋಲ್ಡ್ ಸುರೇಶ್ ಅವ್ರು ಸಿಗುತ್ತೆ. ನಾನು ಲಾಸ್ಟ್ ವೀಕ್ ಹೇಳಿದ್ದೆ ಎಷ್ಟಂತ ತಗೋಬೇಕು ಅಂತ. ಆ ವ್ಯಕ್ತಿ ವಾದ ಮಾಡಿ ಒಂದು ಅದ್ರ ಬಗ್ಗೆ ಆರ್ಗ್ಯುಮೆಂಟ್ ಮಾಡಿ ಅವ್ರನ್ನ ಪ್ರಶ್ನಿಸಿದ್ಕೇನೆ ಈ ವಾರ ಉತ್ತಮ ಸಿಕ್ಕಿದೆ ಅನ್ಸುತ್ತೆ. ಇನ್ನು ಓವರ್ ಆಲ್ ಆಗಿ ಈ ವಾರ ಟಾಸ್ಕ್ ತಗೊಂಡಾಗ ತುಂಬಾ ಚೆನ್ನಾಗಿ ಮಾಡಿದ್ರೆ ಗೋಲ್ಡ್ ಸುರೇಶ್ ಅವರು. ಅಷ್ಟು ಪೇನ್ ಇದ್ರು ಅಷ್ಟು ಇದ್ದಿದ್ರು ವ್ಯಕ್ತಿತ್ವದಲ್ಲಿ ಬದಲಾವಣೆ ತಂದ್ಕೊಂಡು ಒಂದು ಡ್ಯಾನ್ಸ್ ಆಗ್ಲಿ, ಟಾಸ್ಕ್ ಆಗ್ಲಿ, ಮಾತಾಡೋ ರೀತಿ ಆಗ್ಲಿ ತುಂಬಾ ಬದಲಾವಣೆ ಕಂಡಿದೆ. ಅದರಲ್ಲಿ ತುಂಬಾ ಅದ್ಭುತವಾಗಿತ್ತು ಅವರ ಒಂದು ಈ ವಾರದ ಒಂದು ವೀಕ್ ಜರ್ನಿ ಅಂತ ಹೇಳ್ಬೋದು.
ಕೊನೆಗೆ ಭವ್ಯಗೌಡ ಕ್ಯಾಪ್ಟನ್ ಆಗ್ತಾರೆ, ಕ್ಯಾಪ್ಟನ್ ಹೋಗ್ತಾರೆ. ಇದಾದ್ಮೇಲೆ ಕಳಪೆ ಉತ್ತಮ ಅಂತ ಬಂದಾಗ ಹೇಳಿದೆ ಮೊದಲೇ ನಾನು, ಉತ್ತಮ ಗೋಲ್ಡ್ ಸುರೇಶ್ ಅವ್ರು ಬರುತ್ತೆ, ಕಳಪೆ ಧನರಾಜ್ ಅವ್ರು ಬರುತ್ತೆ. ಧನರಾಜ್ ಅವ್ರನ್ನ ಕಾರ್ನರ್ ಮಾಡ್ತಾರೆ, ಅಷ್ಟೇ ಟಾರ್ಗೆಟ್ ಮಾಡ್ತಾರೆ. ಅಲ್ಲಿ ನಮ್ಮ ಏನಂದ್ರೆ ತುಂಬಾ ಜೋಡಿ ಇರುತ್ತವೆ. ಆ ಜೋಡಿ ಏನಾಗ್ಬಿಡ್ತಂದ್ರೆ ಅವ್ರಿಗೆ ಜೋಡಿ ಕೊಡ್ಕೊಳಕ್ ಆಗಲ್ಲ. ನಾನು ಕೇಳ್ತೀನಿ, ಈಗ ಐಶ್ವರ್ಯ ಅವ್ರು ಏನ್ ಆಡಿದಾರೆ ಗೇಮ್ ಈ ವೀಕ್? ಅವರು ಅಷ್ಟೇನೆ ಆಡಿದ್ದಾರೆ. ಐಶ್ವರ್ಯ ಧರ್ಮ ಅವರು ಏನ್ ಆಡಿದಾರೆ ಗೇಮ್? ಅವರು ಕೊನೆ ಸ್ಥಾನದಲ್ಲಿ ಇದ್ರು. ಅಟ್ಲೀಸ್ಟ್ ಇವರು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅನ್ನೋದು 3rd ಪ್ಲೇಸ್ ಬಂದಿದೆ, ಮತ್ತೆ ನೀರ್ ಎಡ್ಸೋದ್ರಲ್ಲಿ 2nd ಪ್ಲೇಸ್ ಬಂದಿದೆ. ಹೀಗೆ ಸ್ವಲ್ಪ ಟಾಸ್ಕ್ ತಗೊಂಡಾಗ ಅದಾದ್ಮೇಲೆ ಇದು ಅಲ್ಲಿಗೆ ಇಡೋದ್ರಲ್ಲೂ ಹೋದ್ರು. ಇವ್ರು ಅಟ್ಲೀಸ್ಟ್ ಆಡಿದಾರ ಧನರಾಜ್ ಅವ್ರ ಟಾಸ್ಕ್, ಆದ್ರೂ ಅವ್ರು ಕನ್ಸಿಡರ್ ಮಾಡಲ್ಲ. ಮತ್ತೆ ಅದನ್ನೇ ರಿಪೀಟ್ ಮಾಡ್ತಾ ಇರ್ತಾರೆ ಕಳಪೆ ಧನರಾಜ್ ಅವರಿಗೆ. ಈ ಮನೆಯಲ್ಲಿ ಕಳಪೆ ಅಂತ ಬಂದಾಗ 2-3 ಟಾರ್ಗೆಟ್ ಆಗ್ತಾರೆ ಅಷ್ಟೇ. ಒಂದು ಚೈತ್ರ, ಗೋಲ್ಡ್ ಸುರೇಶ್, ಹನುಮಂತ್, ಅದಾದ್ಮೇಲೆ ಯಾರು ಧನರಾಜ್. ಹನುಮಂತನ ಟಾರ್ಗೆಟ್ ಮಾಡಿಲ್ಲ, ಮಾಡ್ತಾರೆ. ಏನಕ್ಕಂದ್ರೆ ಅವ್ರಿಗೆ ಕಿಚ್ಚನ್ ಚಪ್ಪಳ ಸಿಕ್ಕಿದೆ, ಕ್ಯಾಪ್ಟನ್ ಆಗಿದ್ದಾರೆ, ಇವೆಲ್ಲ ಚೆನ್ನಾಗಿದಾವೆ ಅಂತ ಒಂದೊಂದು ಕಾರಣಕ್ಕೆ ಬಿಟ್ಟಿದ್ದಾರೆ. ಅಷ್ಟು ಬಿಟ್ರೆ ಇಲ್ಲಾಂದ್ರೆ ಟಾರ್ಗೆಟ್ ಅವರೇ. ಮಂಜಣ್ಣ ಕೂಡ ಟಾಸ್ಕ್ ಇಂದಾನೆ ದೂರ ಇದ್ದಾರೆ. ಆಕ್ಚುಲಿ ಮಂಜಣ್ಣಗೆ ಉತ್ತಮ ಕೊಡ್ತಾರೆ ನಮ್ಮ ಕೀರ್ತಿ ಧರ್ಮರಾಜ್ ಅವರು, ಅದು ಬೆಸ್ಟ್. ಏನಕ್ಕಂದ್ರೆ ಮಂಜಣ್ಣ ಇಲ್ಲಾಂದ್ರೆ ಅವ್ರು ಗೇಮ್ ಆಡಲ್ಲ ಗುರು. ಮನೆಯಲ್ಲಿ ತುಂಬಾ ಕಷ್ಟ ಆಗುತ್ತೆ ಅಲ್ಲಿ ಗೇಮ್ ಸ್ಟಾರ್ಟ್ ಮಾಡೋದೇ ಮಂಜಣ್ಣ. ಗೇಮ್ ಅವ್ರು ಏನಾದ್ರು ಒಂದು ಸ್ಟ್ರಾಟಜಿ ಆಗ್ಲಿ, ಒಂದು ಗೇಮ್ ಪ್ಲಾನ್ ಆಗಿ ಮಾಡ್ಲಿಲ್ಲ ಅಂದ್ರೆ ಅಲ್ಲಿ ಗೇಮೇ ಶುರುವಾಗಲ್ಲ. ಆ ರೀತಿ ಆಗ್ಬಿಡುತ್ತೆ. ಓವರ್ ಆಲ್ ಆಗಿ ಎಪಿಸೋಡ್ ತಗೊಂಡಾಗ ತುಂಬಾ ಇಂಟ್ರೆಸ್ಟ್ ಆಗಿತ್ತು. ಎಂಟರ್ಟೈನ್ಮೆಂಟ್, ಡ್ಯಾನ್ಸ್ ಆಗ್ಲಿ, ಅದಾದ್ಮೇಲೆ ಆಗಿರೋ ಕಾನ್ವರ್ಸೇಷನ್ ಆಗ್ಲಿ. ಇಲ್ಲಿ ಓವರ್ ಆಲ್ ಆಗಿ ಧನರಾಜ್ ಅವ್ರ ಬಗ್ಗೆ ಮಾತಾಡಬೇಕು. ಕಳಪೆ ಅಂತ ಕೊಟ್ಟಾಗ ಅಹಂಕಾರ ಬಗ್ಗೆ ಮಾತಾಡ್ತಾರೆ ಧನರಾಜ್ ಅವರು. ಅದು ಅಹಂಕಾರ ಅನ್ನೋದಕ್ಕಿಂತ ಓಕೆ, ಡಾಮಿನೇಟ್ ಒಪ್ಕೊಂತೀನಿ. ಡಾಮಿನೇಟ್ ಮಾಡಿದ್ದಾರೆ ಮೋಕ್ಷಿತಾ ಅವರು. ಏನಕ್ಕಂದ್ರೆ ಒಂದು ಡೈಲಾಗ್ ಒಂದು ಪದ ಯೂಸ್ ಮಾಡ್ತಾರೆ ಯಾರು, ನಮ್ಮ ಧನರಾಜ್ ಅವರು. ಏನಂತ, ಇವರು ಇನ್ನೋಸೆಂಟ್ ಇದಾರೆ, ಸುಮ್ನೆ ಜೋಡಿ ಮಾಡಿಲ್ಲ, ಇವರು ನಾವು ತಿದ್ಕೊಂಡು ಹೋಗ್ಬೇಕು ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಡ್ತಾರೆ ಮೋಕ್ಷಿತಾ ಅವರು. ಅದೇ ಸ್ಟೇಟ್ಮೆಂಟ್ ಗೌತಮ್ ಅವರು ಬೇರೆ ರೀತಿ ಕೊಡ್ತಾರೆ. ಇಬ್ರು ತಿದ್ಕೊಂಡು ಇನ್ನೋಸೆಂಟ್ ಇವ್ರನ್ನ ಚೇಂಜ್ ಮಾಡೋದಲ್ಲ, ನಾವು ಇವ್ರ ಜೊತೆಗಿದ್ದು ನಾವು ಚೇಂಜ್ ಆಗ್ಬೇಕು, ಇವ್ರನ್ನ ಚೇಂಜ್ ಮಾಡ್ಬೇಕು ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ. ಅದು ಸ್ಟೇಟ್ಮೆಂಟ್ ಇಷ್ಟ ಆಯ್ತು, ಈ ಸ್ಟೇಟ್ಮೆಂಟ್ ಇಷ್ಟ ಆಗಿಲ್ಲ ಅಂತಾರೆ. ಡಾಮಿನೇಟ್ ಮಾಡಿದರೆ, ಬಟ್ ಅಹಂಕಾರ ಇಲ್ಲ. ಯಾಕೋ ತುಂಬಾನೇ ಅಗ್ರೆಸಿವ್ ಆಗಿದ್ರು ನಮ್ಮ ಧನರಾಜ್ ಅವರು. ಯಾಕಂದ್ರೆ ಲಾಸ್ಟ್ ವೀಕ್ ಅಲ್ಲಿ ಯಾವ ರೀತಿ ಅಗ್ರೆಸಿವ್ ಆಗಿದ್ರು ನಮ್ಮ ಗೋಲ್ಡ್ ಸುರೇಶ್ ಅವರು, ಅದೇ ರೀತಿ ಅಗ್ರೆಸಿವ್ ಆಗ್ತಾರೆ. ತುಂಬಾ ಪದ ಯೂಸ್ ಮಾಡಿದ್ರು ಅನ್ಸುತ್ತೆ. ಯಾಕಂದ್ರೆ ಆಕ್ಚುಲಿ ಆ ಇನ್ನೋಸೆನ್ಸ್ ಇರೋ ಧನರಾಜ್ ಅವರು ಬಾಯಿಲ್ಲ ಅಂತ ಮಾತುಗಳು ಆ ವ್ಯಕ್ತಿತ್ವದಲ್ಲೇ ಅಷ್ಟು ಬರಲ್ಲ ಅನ್ಸುತ್ತೆ. ಸುಮ್ಮನೆ ಕಿರ್ಚಾಡ್ತಾ ಇದ್ರು ಜೈಲಲ್ಲಿ ಅನ್ಸುತ್ತೆ. ಮತ್ತೆ ಆ ವ್ಯಕ್ತಿನ ಆ ರೀತಿ ನೋಡಿದಾಗ ನಿಮ್ಗೆ ಹೇಗೆ ಅನಿಸ್ತಾ ಅಂತ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ಓವರ್ ಆಲ್ ಆಗಿ ಎಪಿಸೋಡ್ ನೋಡಿದಾಗ ನಿನ್ನೆ ಎಪಿಸೋಡ್ ಇವತ್ತು ಎಪಿಸೋಡ್ ತುಂಬಾನೇ ಇಷ್ಟ ಆಯ್ತು. ಎಪಿಸೋಡ್ ಆಫ್ ದ ಹೀರೋ ಅಂತ ತಗೊಂಡ್ರೆ ನಮ್ಮ ಗೋಲ್ಡ್. ಯಾಕಂದ್ರೆ ಮನೆಯೆಲ್ಲ ಸೇರಿ ಉತ್ತಮ ಕೊಟ್ಟಾಗ ನಾವು ಉತ್ತಮ ಕೊಟ್ಟಿಲ್ಲ ಅಂದ್ರೆ ಹೇಗಿರುತ್ತೆ, ತುಂಬಾನೇ ಚೆನ್ನಾಗಿತ್ತು. ಇನ್ನು ಭವ್ಯ ಅವರ ಕ್ಯಾಪ್ಟನ್ಸಿಯಲ್ಲಿ ಅವ್ರದ್ದು ಏನಾದ್ರು ಪಾರ್ಟಿಸಿಪೇಷನ್ ಇದೆ ಅಂದ್ರೆ ಇದೆ, ಬಟ್ ಗೈಡೆನ್ಸ್ ತ್ರಿವಿಕ್ರಮ್ ಇಲ್ಲದ ಕ್ಯಾಪ್ಟನ್ ಆಗ್ತಿರ್ಲಿಲ್ಲ. ಇನ್ನ ನಮ್ಮ ಗೌತಮಿ ಅವರು ತುಂಬಾ ಎಮೋಷನ್ ಆಗ್ತಾರೆ, ತಪ್ಪು ಮಾಡಿದೀನಿ ಅಂತ ಅಟ್ಲೀಸ್ಟ್ ರಿಗ್ರೆಟ್ ಆದ್ರೂ ಫೀಲ್ ಆದ್ರು. ಬಟ್ ನಮ್ಮ ಚೈತ್ರ ಅವರು ಅದ್ರ ಬಗ್ಗೆ ತಲೆನೇ ಕಟ್ಸ್ಕೊಂಡಿಲ್ಲ, ನಾನು ರಿಗ್ರೆಟ್ ಆಗಲ್ಲ ಲೆವೆಲ್ಗೆ ಬಂದ್ಬಿಟ್ಟಾರೆ. ಯಾಕಂದ್ರೆ ತಪ್ಪು ಮಾಡೋದು ಸಹಜ, ತಿದ್ದು ನೋಡಿ ಮನುಜ ಅಂತ ಕರಿತೀವಿ ನೋಡಿ. ಆ ರೀತಿ ತಪ್ಪು ಮಾಡಿದಾಗ ಅಟ್ಲೀಸ್ಟ್ ರಿಗ್ರೆಟ್ ಆದ್ರೆ ನಾನು ತಪ್ಪು ಮಾಡಿದೀನಿ, ಮುಂದೆ ಈ ರೀತಿ ತಪ್ಪು ಮಾಡಲ್ಲ ಅಂತ ಅಂದಾಗ ಸ್ವಲ್ಪ ಇದಾಗುತ್ತೆ. ಬಟ್ ಅದನ್ನ ಯಾರು ತಲೆ ಕೆಡ್ಸ್ಕೊಂಡಿಲ್ಲ ಚೈತ್ರ ಅವರು. ಈ ರೀತಿಯಾಗಿತ್ತು ಓವರ್ ಆಲ್ ಆಗಿ ಎಪಿಸೋಡ್ ನೋಡಿದಾಗ. ಮತ್ತೆ ನಿಮ್ಗೆ ಏನ್ ಅನಿಸ್ತು ಎಪಿಸೋಡ್ ನೋಡಿದಾಗ? ಯಾರು ತಪ್ಪು ಅಂತ ಕಮೆಂಟ್ ಮಾಡಿ. ಮಂಜಣ್ಣ ಅವ್ರು ಅಪ್ರಿಶಿಯೇಟ್ ಮಾಡ್ತಾರೆ ಭವ್ಯಗೌಡರು ಮಾತಾಡೋ ಬಗ್ಗೆ. ಮುಂದೆ ಅಂತೂ ಇದೆ ಮಾರಿ ಹಬ್ಬ ಮಂಜಣ್ಣಗೆ ಅಂತ ಹೇಳ್ಬೋದು. ಡೈರೆಕ್ಟ್ ನಾಮಿನೇಷನ್ ಅಂತ ಬಂದಾಗ ಮಂಜಣ್ಣ ಮಾಡಿದ್ರೆ ಭವ್ಯಗೌಡ ಹೇಳಕ್ಕಾಗಲ್ಲ. ಇಲ್ಲಾಂದ್ರೆ ನಮ್ಮ ಧನರಾಜ ಟಾರ್ಗೆಟ್ ಆಗ್ತಾರೆ ಖಂಡಿತವಾಗ್ಲು. ಡೈರೆಕ್ಟ್ ನಾಮಿನೇಟ್ ಇನ್ನೇ ತಗೋತಾರೆ, ಬೇರೆ ಏನು ವಿಷಯನೂ ತಗೊಳಲ್ಲ. ಅಣ್ಣ ಜಿಂಕಿ ಅಂತ ಹೇಳಿ ಅಣ್ಣಗೆ ಇಟ್ಬಿಟ್ರೆ ನಮ್ಮ ಭವ್ಯ ಅಂತ ಅನ್ಸುತ್ತೆ. ಏನಕ್ಕಂದ್ರೆ ಕಳಪೆ ಅಂತ ಇಬ್ಬರಲ್ಲಿ ಯಾರು ಒಬ್ರಾದ್ರೂ ಫೇಲ್ ಆಗಿದ್ರು ನಮ್ಮ ಅನುಷರ್ ಹೋಗ್ಬಿಡ್ತಿದ್ರು ಜೈಲಿಗೆ. ಯಾಕಂದ್ರೆ ಇಲ್ಲಿ ನೋಡಿ ನೀವು, ಇಷ್ಟುವರೆಗೂ ಜೈಲಿಗೆ ಹೋಗಿರೋದು ಅವರೇನೆ, ಗೋಲ್ಡ್ ಸುರೇಶ್, ನಮ್ಮ ಯಾರು ಧನರಾಜ್, ಇವ್ರಿಬ್ರೇನೆ ಹೋಗಿರೋದು. ಚೈತ್ರ ಹೋಗಿದ್ದಾರೆ, ಅಷ್ಟು ಬಿಟ್ರೆ ಬೇರೆ ಯಾರು ಇಲ್ಲ ಅಲ್ಲಿ ಜೈಲಿಗೆ. ಇವರೇ ರಿಪೀಟ್ ಆಗ್ತಾ ಇದ್ದಾರೆ. ಆದ ಕಾರಣ ಮುಂದಿನ ದಿನಗಳಲ್ಲಿ ಬದಲಾವಣೆ ಆಗುತ್ತಂತ ನೋಡ್ಬೇಕು ಜೈಲಿಗೆ ಹೋಗೋದ್ರಲ್ಲಿ. ಓವರ್ ಆಲ್ ಆಗಿ ಎಪಿಸೋಡ್ ಹೀಗಿತ್ತು. ಮತ್ತೆ ಯಾರು ಇಷ್ಟ ಅಂತ ಕಮೆಂಟ್ ಮಾಡಿ. ಹಾಗೇನೆ ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದೇನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.